ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದುಗೆ ಇವತ್ತು ಶುಭ ಶುಕ್ರವಾರನ, ಟ್ರಬಲ್ ಫ್ರೈಡೇನಾ? ಸಿಎಂ ಸಿದ್ದರಾಮಯ್ಯ ಮೂಡ ಭವಿಷ್ಯ ನಿರ್ಧಾರ. ಬೆಳಗ್ಗೆ 10:30ಕ್ಕೆ ಧಾರವಾಡ ಹೈಕೋರ್ಟ್ನಿಂದ ತೀರ್ಪು ಪ್ರಕಟ. ಹೈಕೋರ್ಟ್ ನಮ್ಮ ಮನವಿಯನ್ನ ಪುರಸ್ಕರಿಸುವ ವಿಶ್ವಾಸವಿದೆ. ಮೂಡಾದಲ್ಲಿ ಜಯ ಸಿಗುವ ನಂಬಿಕೆ ಇದೆ. ಪ್ರಕರಣ ಸಿಬಿಐಗೆ ವಹಿಸದಿದ್ದರೆ ಹೋರಾಟ ಮುಂದುವರಿಕೆಗೆ ಸ್ನೇಹಮಯಿ ಕೃಷ್ಣ ನಿರ್ಧಾರ. ಕಬಡ್ಡಿಯಂತೆ ರಾಜಕಾರಣದಲ್ಲಿ ಹೆಚ್ಚಿದೆ ಕಾಲೆಳೆಯೋ ಸಂಸ್ಕೃತಿ. ತಂದೆ ಗುರುವನ್ನ ಹೊರತುಪಡಿಸಿ ಯಾರಿಗೂ ಹೆದರಲ್ಲ. ಒಂದೇ ಸಲ ಅಮೃತ ಸಿಗಲ್ಲ ಅಂತ ವಿರೋಧಿಗಳಿಗೆ ವಿಜಯೇಂದ್ರ ಕೌಂಟರ್. ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಕೇಸ್. ಸಚಿವ ಖರ್ಗೆ ಆಪ್ತ ರಾಜು ಕಪನೂರ್ ಸೇರಿ 5 ಆರೋಪಿಗಳಿಗೆ ಬೇಲ್. ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸಂಭ್ರಮಾಚರಣೆ. ವಿಜಯಪುರದಲ್ಲಿ ಮುಸುಕುದಾರಿ ಗ್ಯಾಂಗ್ ಅಟ್ಟಹಾಸ. ಚಾಕು ಇರಿದು ದರೋಡೆ ಮಾಡಿ ಪರಾರಿಯಾಗಿದ್ದ ಹಂತಕ ಪಡೆ. ಕೊನೆಗೂ ಗ್ಯಾಂಗ್ನ 3 ಅರೆಸ್ಟ್, ಇನ್ನಿಬ್ಬರಿಗಾಗಿ ತಲಾಶ್. ಹೋಟೆಲ್ನಲ್ಲಿ 2 ಗುಂಪಿನಿಂದ ಪರಸ್ಪರ ಹೊಡೆದಾಟ. ಪ್ಲಾಸ್ಟಿಕ್ ಚೇರ್ ಬಿಸಾಡಿ ಮಾಲೀಕರ ಮೇಲೆ ದಾಳಿ. ಹೊಸಪೇಟೆ ನಗರದ ಟಿಬಿ ಡ್ಯಾಂ ಬಳಿ ಮಾರಾಮಾರಿ. ಮಾವಿನಕಾಯಿ ಆಸೆ ತೋರಿಸಿ ಮಕ್ಕಳನ್ನ ಕರೆದೊಯ್ದಿದ್ದ ಯುವಕನನ್ನ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೊಪ್ಪಿಸಿದ ಸ್ಥಳೀಯರು. ಹುಬ್ಬಳ್ಳಿಯ ಕಮರಿಪೇಟೆ ಠಾಣೆ ಮುಂಭಾಗವೇ ಘಟನೆ. ರೆಸ್ಟೋರೆಂಟ್ನಲ್ಲಿ ಅಡುಗೆ ಸ್ಟೀಮರ್ ಸ್ಟೋವ್ ಕಾರ್ಮಿಕ ಸಾವು. 3 ತೀವ್ರ ಗಾಯ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೇರಳದ ತಿರುವನಂತಪುರಂನ ಕಲೂರಿನಲ್ಲಿ ಘಟನೆ. ಪಂಪ್ನಲ್ಲಿ ಬೈಕ್ಗಳಿಗೆ ಪೆಟ್ರೋಲ್ ತುಂಬಿಸಿ ಕ್ಯಾತೆ. 4 ತಂಡದಿಂದ ಸಿಬ್ಬಂದಿ ಮೇಲೆ ಗನ್ ಅಟ್ಯಾಕ್. ಬಿಹಾರದ ಸಹಸ್ರಾದಲ್ಲಿ ಸಿಬ್ಬಂದಿ ಬಳಿ ಇದ್ದ ದುಡ್ಡಿನ ಬ್ಯಾಗ್ ಕಸಿದು ಪರಾರಿ. 90,000 ರೂಪಾಯಿ ಹತ್ತಿರ ಗೋಲ್ಡ್ ರೇಟ್. ಲಕ್ಷದ ಸುತ್ತ ಕೆಜಿ ಸಿಲ್ವರ್ ರೌಂಡ್. ಅಮೆರಿಕ ಚೀನಾ ವ್ಯಾಪಾರ ಯುದ್ಧದಿಂದ ಗಗನಕ್ಕೆ ಚಿಮ್ಮಿದ ಚಿನ್ನ. ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಕಂಬಳ ಆಯೋಜನೆ. ಕಂಬಳದ ಟ್ರ್ಯಾಕ್ಗೆ ಫೆಬ್ರವರಿ 10ರಂದು ಮಧ್ಯಾಹ್ನ 3 ಗಂಟೆಗೆ ಭೂಮಿ ಪೂಜೆ. 100 ಜೋಡಿ ಚಾಂಪಿಯನ್ ಕೋಣಗಳು ಭಾಗಿ ನಿರೀಕ್ಷೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಮಧ್ವನವಮಿ ಉತ್ಸವ. ಅನಂತೇಶ್ವರನ ಆವರಣದಲ್ಲಿ ಪಾರಾಯಣ, ಮಧುಭಿಷೇಕ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಂದ ಮಹಾಪೂಜೆ. ಜಯಮಾಲಾ ಪುತ್ರಿ ಸೌಂದರ್ಯ ಅರಿಶಿಣ ಶಾಸ್ತ್ರ. ಇವತ್ತು ಮತ್ತು ನಾಳೆ ನಡೆಯಲಿದೆ ಅದ್ದೂರಿ ಮದುವೆ. ರಕ್ಷಿತಾ ಸಹೋದರನ ಕುಟುಂಬದಲ್ಲಿ ಹಳದಿ ಶಾಸ್ತ್ರ. ತೆರೆಗಪ್ಪಳಿಸಿದ ಕಾಲಿವುಡ್ ತಲಾ ಸಿನಿಮಾ. ವಿಡಾಮುಯರ್ಚಿ ರಿಲೀಸ್. ಫಸ್ಟ್ ಡೇ ಫಸ್ಟ್ ಶೋ ನೋಡಲು ನೂಕು ನುಗ್ಗಲು. ಬಹುದಿನಗಳ ಬಳಿಕ ಅಜಿತ್ ಕಣ್ತುಂಬಿಕೊಂಡ ಫ್ಯಾನ್ಸ್ ಸಂಭ್ರಮ. ಮುರ್ಮು ಭೇಟಿಯಾದ ಕ್ರಿಕೆಟ್ ದಂತಕತೆ ಸಚಿನ್. ಕುಟುಂಬದೊಂದಿಗೆ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿ ಉಭಯ ಕುಶಲೋಪರಿ. ರಾಷ್ಟ್ರಪತಿಗೆ ತಮ್ಮ ಕ್ರಿಕೆಟ್ ಜರ್ಸಿ ನೀಡಿ ಫೋಟೋಗೆ ಪೋಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.